ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದುರ್ಗದಿಂದ ವಿಡಿಯೋ ಚಾಲು ಮಾಡ್ತಾ ಇದ್ದೀವಿ. ನಾನು ನನ್ನ ತಮ್ಮ ಇಲ್ಲೇ ಮುರುಗೇಶ ಮಠದ ಮೇಲೆ ಹೋಗ್ತಾ ಇದ್ವಿ. ಅಲ್ಲಿ ರಾತ್ರಿ ಬೈಕ್ ತಗೊಂಡು ಪಾರ್ಕಿಂಗಿಗೆ ಹೋಗಿದ್ದೆ. ಎಲ್ಲ ನಮ್ಮ ಫ್ರೆಂಡ್ಸ್ ಮಾತಾಡ್ಸ್ಕೆ ಬರೋಣ ಅಂತೇಳಿ. ಬೈಕಿಂದ ಹ್ಯಾಂಡ್ ಲಾಕ್ ಓಪನ್ ಆಗ್ತಿಲ್ಲ, ಮತ್ತೆ ಮಳೆ ಬರ್ತೈತೆ ಅಂತೇಳಿ ನಾನು ಇವನು ಕಾರ್ನಾಗ ಹೋಗ್ತಾ ಇದ್ವಿ. ನಮ್ಮದೇ ನೋಡಿ ಇದು ಕಾರು ಶಿಫ್ಟು. ಇವನೇ ನನ್ನ ತಮ್ಮ. ಹೋಗ್ತಾ ಇದೀವಿ ಇಬ್ರು. ಇಲ್ಲಿ ಟೌನ್ ಒಳಗೆ ನಮ್ಮ ಓನರ್ ಮನೆ ಹತ್ರ ಬಂದಿದ್ವಿ, ಬೀಗ ಇಸ್ಕೊಂಡು ಹೋಗೋಣ ಅಂತೇಳಿ. ಬೀಗ ಇಸ್ಕೊಂಡು ಹೋಗ್ತಾ ಇದೀವಿ. ಮುರುಗೇಶ ಮಠದಾಗ ಐತೆ, ತೋರಿಸ್ತೀನಿ. ಅಲ್ಲಿ ಮೇಲೆ ಪಾರ್ಕಿಂಗ್ನಾಗೆ ಹೋಗ್ತಾ ಇದೀವಿ. ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಊರಿನಾಗೆ. ನಿಮ್ಮೂರು ಯಾವುದು ಅಂತ ಕೇಳ್ತಿದ್ರಲ್ಲ. ಊರಿಗೆ ಹೋದ್ಮೇಲೆ ಊರು ತೋರಿಸ್ತೀನಿ. ಅಲ್ಲಿ ಯಾರೋ ಬಂದಿದ್ರು ನಮ್ಮೂರವರು, ಅವ್ರ ಜೊತೆ ಮಾತಾಡ್ಕೊಂತ ಬಂದ್ವಿ. ವಿಡಿಯೋನ ಸ್ಟಾರ್ಟ್ ಮಾಡಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಫುಲ್ ತಾಂಡ ಮೋಸಮ್ ಐತೆ ವಾತಾವರಣ. ಮಳೆ ಇವಾಗ ಬಂದು ನಿಂತತೆ, ಬಿಸಿಲೇ ಬೀಳಂಗಿಲ್ಲ ನಮ್ಮ ದುರ್ಗದಲ್ಲಿ. ನೋಡಿ ಹೋಗ್ತಾ ಇದೀವಿ, ಮಳೆ ಬಂದತೆ. ಇದೇ ಮುರುಗೇಶ ಸ್ವಾಮಿ ಮಠ ದಾಟ ಹೋಗ್ತಿರೋದು ನೋಡಿ. ಇದೇ ನೋಡಿ ಪಾರ್ಕಿಂಗ್ ಹೋಗೋ ದಾರಿ. ಪಾರ್ಕಿಂಗ್ನಾಗ ಹೋಗ್ತಾ ಇದೀವಿ. ಯಾರೋ ವಾಪಸ್ ತಕೊಂಬರ್ತಿದ್ದಾನೆ ಗಾಡಿನ. ಇಲ್ಲಿ ಮಳೆ ಬಂದ್ರೆ ಖಾಲಿ ಗಾಡಿ ಹೆಂಗ್ ಹಚ್ತಾವಂತ. ಹುಷಾರಾಗಿ ನಿಧಾನಕ್ಕೆ ಹೋಗ್ತಾ ಇದೀವಿ ನೋಡಿ, ಇಳಿಸ್ಕೊಂಡು. ಅಲ್ಲಿ ಬೈಕ್ ಹತ್ರ ಹೋಗೋಣ. ಯಾವ ಒಂದು 4-5 ಗಾಡಿ ಇದಾವೆ. ನಮ್ಗೆ ಪರಿಚಯ ಇರೋರು ಯಾರು ಇಲ್ಲ ಆ ಕಡೆ ರೈಟಿಗೆ ತಕ್ಕ. ನಾನು ನಮ್ಮ ಓನರು. ಇದೇ ನೋಡಿ ಪಾರ್ಕಿಂಗು. ಸುಮ್ಮನೆ ಬಂದು ನಿನ್ನೆ ಇದು ಓಪ್ಪ ಯಾವ್ದದು ಎಲ್ಲ ಸ್ಟ್ರೈಕ್ ಮಾಡಿದ್ರು, ಮಹಾರಾಷ್ಟ್ರ ಗಾಡಿಯವ್ರು ಕಮ್ಮಿ ಬಾಡಿಗೆಗೆ ತುಂಬ್ತಾರಂತೇಳಿ. ಅವಾಗ ಇಲ್ಲಿಗೆ ಬಂದಿದ್ದು. ಮಹಾರಾಷ್ಟ್ರ ಗಾಡಿಗಳೆಲ್ಲ ತೆಗ್ಸಿದ್ದಾರೆ. ಬೆಂಗಳೂರು ಗಾಡಿಗಳಿದ್ದು ಅವರು ಲೋಡ್ಗೆ ಹೋಗಿದ್ದಾರೆ. ಇವರು ಚಲ್ಮೇರ್ ಹೊಸ ಗಾಡಿ ತಗೊಂಡಾರ. ಪೂಜಾ ಗಾಡಿಗೆ ಬಂದಿದ್ದ ನಿನ್ನೆ. ಬಂದು ಅಪ್ಪ ಪಾರ್ಕಿಂಗಿಗೆ ಯಾವ ಒಂದು 10 ಗಾಡಿ ಇದಾವೆ ಅಷ್ಟೇ. ಮಿರ್ಜಾ ಗಾಡಿ ನಿಂತಿದ್ದಾವೆ ನೋಡಿ, ಆ ಕಡೆ ಎದುರಿಗೆ ಕಾಣವು. ಬೊಂಬೈ ಲೋಡಿಗೆ ಹೊಲ್ಟಿರೋದವು ನೋಡಿ. ಹೆಂಗೆ ಕಾಣ್ತೈತೆ ನಮ್ಮ ದುರ್ಗ. ಇದೇ ನೋಡ್ಕೊಂಬಿಡಿ ಕಾರು. ಇದ್ರಾಗ ನಾನು ಓಡಾಡಲ್ಲ, ನಮ್ಮ ತಮ್ಮ ಓಡಾಡೋದು ಕೆಲಸಕ್ಕೆ. ಇವನಲ್ಲ, ಇನ್ನೊಬ್ನು. ಇವನು ಓದ್ತಾನೆ ಇನ್ನು. ಇಲ್ಲಿ ಯಾರು ಇಲ್ಲ ಗುರು, ನಮಗೆ ಪರಿಚಯ ಇರೋರು ಇಲ್ಲ. ಕಣ ಈ ಕಡೆ ಇಲ್ಲೈತೆ ನೋಡಿ. ಇದೇ ನೋಡಿ ನಮ್ಮ ಗಾಡಿ, ನಮ್ಮ ಓನರ್ದು. ರಾತ್ರಿ ಎಲ್ಲ ಎಣ್ಣೆ ಬಿಟ್ಟು ಗುರು. ಹ್ಯಾಂಡ್ ಲಾಕ್ ಒಂದು ಓಪನ್ ಮಾಡಿದ್ವಿ, ಬೀಗ ಆನ್ ಆಗಂಗಿಲ್ಲ ನೋಡಿ. ಅರ್ಧಕ್ಕೆ ನಿಂತತೆ. ಅದು ಪೂರ್ತಿ ತಿರುಗಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು. ಹತ್ಕೊಂಡು ಹೋಗ್ತಾ ಇದ್ದೀನಿ ಡೌನ್ನಾಗ ದೂಕ್ಕೊಂಡು. ಇವಾಗ ಇಲ್ಲಿಂದ ಶೋರೂಮ್ 2 ಕಿಲೋಮೀಟ್ರ್ ಐತೆ ಗುರು. 2 ಕಿಲೋಮೀಟ್ರೂ ದೂಕ್ಕೊಂಡು ಹೋಗ್ಬೇಕು ನನ್ನ ಬೈಕ್ನ. ಶೋರೂಮ್ನವ್ರಿಗೆ ಫೋನ್ ಮಾಡಿ ಕರೆದ್ರೆ ಅವರು ನೀವೇ ಬಂದು ಕರ್ಕೊಂಡು ಹೋಗ್ರಿ, ಪಿಕಪ್ ಮಾಡ್ಕೊಂಡು ಹೋಗ್ರಿ ಅಂದರು. ಇವಾಗ ಕಾರಲ್ಲಿ ಹೋಗಿ ವಾಪಸ್ ಕರ್ಕೊಂಬರ್ತಿದ್ವಿ. ಅದು ಸರ್ವಿಸಿಗೆ ತಗೊಂಬಂದಿದ್ವಿ. ಸರ್ವಿಸ್ ಮಾಡೋಕ್ಕೆ ಲೇಟ್ ಆಗುತ್ತೆ, ಅಲ್ಲಿ ಗಾಡಿ ಭಾಳ ಆಗ್ತಾವೆ ಅಂತೇಳಿ ಕಳಿಸಿದ್ವಿ ಗಾಡಿನ. ಇವಾಗ ನಾನು ದೂಕ್ಕೊಂಡು ಹೋಗ್ತಾ ಇದ್ದೀನಿ ಡೌನಲ್ಲಿ. ನೋಡಿ ಹೆಂಗೆ ಕಾಣ್ತಿದೆ ನಮ್ಮ ದುರ್ಗ. ಕಲ್ಲಿನ ಕೋಟೆ ಚಿತ್ರದುರ್ಗ. ಫುಲ್ಲು ಇವು ಕಲ್ಲು ಕಾಣ್ತಿದ್ದಾವೆ ಎಲ್ಲಿ ನೋಡಿದ್ರು. ಕಲ್ಲಿನ ಕೋಟೆ ಚಿತ್ರದುರ್ಗ ಗುರು ನಮ್ಮದು. ಇವಾಗ ನಮ್ಮ ಪಾರ್ಕಿಂಗ್ ಎಲ್ಲಿತ್ತಂದರೆ ಮುರುಗೇಶ ಮಠದಿಂದ ಮೇಲೆ ಒಂದು 2 ಕಿಲೋಮೀಟ್ರ್ನಾಗಿತ್ತು. ನಾವು ಬಂದಿವಿ. ಅಲ್ಲಿ ಎದುರಿಗೆ ಕಾಣ್ತಾ ಇದ್ದು ನೋಡಿ ಮುರುಗೇಶ ಮಠ. ಗುಂಬಸ್ ಕಾಣ್ತಿದೆ. ಇದು ಗೋಪುರ ಕಾಣ್ತಾ ಇದೆಯಲ್ಲ, ಅದೇ ಮುರುಗೇಶ ಮಠ. ಅದು ಅನುಭವ ಮಠ ಅಂತಾರೆ ಅದನ್ನ. ಅಲ್ಲೇ ಇರೋದು. ನಾವು ಒಂದು ದಿವಸ ಫ್ರೀ ಇದ್ದಾಗ ಮಠಕ್ಕೆ ಹೋಗೋಣ. ಇವಾಗ ಸದ್ಯಕ್ಕೆ ಫ್ರೀ ಇಲ್ಲ, ನೋಡೋಣ. ನಾಳೆ ನಡೆದ್ರಾಗ ಮಠಕ್ಕೆ ಹೋದ್ರಾತು. ನಮಗೊಂದು ಕೊರಿಯರ್ ಬಂದತೆ. ಕೊರಿಯರ್ ಹೋಗಿ ಇನ್ನೂ ಇಸ್ಕೋಬೇಕು ಗುರು. ಇದು ಶೋರೂಮ್ ಹತ್ರ ತಗೊಂಡೋಗ್ಬೇಕು. ಶೋರೂಮಿಗೆ ತಗೊಂಡೋಗಿ ಶೋರೂಮ್ನಾಗ ಹೊಸ ಬೀಗ ಮಾಡಿಸ್ಕೊಂಡು ಬರಬೇಕು. ಹೊಸ ಬೀಗ ಮಾಡಿಸ್ಕೊಂಡು ಗಾಡಿ ನಿಲ್ಲಿಸಿ, ಗಾಡಿ ಸೌಕರ್ ಮನೆ ಹತ್ರ ಬಿಟ್ಟು ಹೋಗ್ಬೇಕು. ಬೇರೆಯವ್ರ ಗಾಡಿ ತಗೊಂಡೋದ್ರೆ ಇದೆ ಇಷ್ಟೇ ಆಗೋದು. ಅದು ರನ್ನಿಂಗ್ ಗಾಡಿ ಗುರು. ಅಲ್ಲಿದ್ದ ಬಂದು ನಿಲ್ಲಿಸಿದ್ದೀವಿ ನಾವು. ನಿಲ್ಲಿಸಿ 6 ಗಂಟೆ ಹಂಗೆ ಹೊರಟೆ ನಾನು. ಎಲ್ಲ ನಮ್ಮ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು 6 ಗಂಟೆಗೆ ಬೀಗ ಇಟ್ಟು ಸ್ಟಾರ್ಟ್ ಮಾಡೋದು ಅಂತ ನೋಡಿದರೆ ಹ್ಯಾಂಡ್ ಲಾಕೆ ಓಪನ್ ಆಗಲಿಲ್ಲ. ರಾತ್ರಿನೇ ಮುರಿದಿದ್ದೆ ಬೀಗನ. ರಾತ್ರಿ ದುಕ್ಕೊಂಡೋಗಿ ಎಲ್ಲಿ ನಿಲ್ಸೋದು ಅಂತೇಳಿ ಅಲ್ಲಿ ಪಾರ್ಕಿಂಗ್ನಾಗ ಸೆಕ್ಯೂರಿಟಿನೂ ಇದ್ದರು ಮೈನ್ಸ್ ಕಡೆಯಿಂದ. ಅದಕ್ಕೆ ಅಲ್ಲೇ ಬಿಟ್ಟು ಬಂದಿದ್ವಿ. ಇವಾಗ ಬಂದು ತಗೊಂಡೋಗ್ತಿದ್ದೀನಿ. ಶೋರೂಮ್ ಹತ್ರ ಹೋಗೋಣ. ಇಲ್ಲ ಅವ್ರು ಎಷ್ಟೊತ್ತು ಮಾಡ್ತಾರೆ ಏನಿಲ್ಲ ನೋಡೋಣ. ಫೋನ್ ಮಾಡಿ ಹೇಳಿದಾರೆ ನಮ್ಮ ಸೌಕರು ಶೋರೂಮ್ನಾಗೆ. ಇವಾಗ ಇನ್ನೇನು ತಳ್ಳು ಕೆಲಸ ತಳ್ಕೊಂಡು ಹೋಗೋಣ ಬನ್ನಿ. ಸಿಕ್ಕ ಇಮ್ರಾನ್ ಅಣ್ಣ ಅಂತೇಳಿ ಇವಾಗ ಇದ್ರಾಗ ಟೋಚಿಂಗ್ ಮಾಡ್ತೀವಿ ಬೈಕ್ನಾಗೆ. ಎಲ್ಲಿಗೋ ಹೋಗಿ ಬಂದ ಸೇಲಮ್ಗೆ. ಆರ್ ಟಿ ಆಫೀಸ್ ಹತ್ರ ಹೋಗಿ ಸಿಗೋಣ ಬನ್ನಿ.
ಇವರು ಹೊಸ ಬೀಗ ಏನು ಹಾಕಿಸ್ಲಿಲ್ಲ, ಅದೇ ಬೀಗಕ್ಕೆ ಸ್ಪ್ರೇ ಮಾಡಿ ರೆಡಿ ಮಾಡಿಕೊಟ್ರು. ಹೊಸ ಬೀಗ ಕೇಳಿದ್ರೆ 1800 ರೂಪಾಯಿ ಅಂದರು. ಹೊಸ ಬೀಗ ಕೇಳಿದ್ರೆ 1800 ರೂಪಾಯಿ ಅಂದರು. 1800 ರೂಪಾಯಿ ಮತ್ತೆ ಅಂತೇಳಿ ಅದನ್ನೇ ಸ್ಪ್ರೇ ಹೊಡೆದು ಎಲ್ಲ ರೆಡಿ ಮಾಡಿಕೊಟ್ರು. 200 ರೂಪಾಯಿದಾಗ ಕೆಲಸ ಆಯ್ತು. ಆದರೆ 4-5 ಕಿಲೋಮೀಟರ್ ದೂರ ಬಂದಿದ್ದೆ ಸ್ವಲ್ಪ ಟೈಮು. ಆಮೇಲೆ ನಮ್ಮ ಫ್ರೆಂಡು ಇಮ್ರಾನ್ ಸಿಕ್ಕಿದ್ರು, ಅರ್ಮಾನ್ಕ ಬಾಬು. ಆಮೇಲೆ ಅಕ್ಕ ತಾಂಬರ್ತ ಅಂತೇಳಿ ಹೋಗಿ ಮತ್ತೆ ಅವ್ರ ಫ್ರೆಂಡಿಗೆ ಕರ್ಕೊಂಡ್ಬಂದು ದೂಕಿದ್ರು. ಇಲ್ಲಿಗೆ ಅಂದರೆ ಸೀದಾ ಆರ್ ಟಿ ಆಫೀಸ್ ತನಕ ದೂಕೆ ಬಂದರು. ಜಯಮಂಡಿ ಸರ್ಕಲಿಂದ ಅಲ್ಲಿಂದ ದೂಕೆ ಬಂದಿತ್ತು. ಇವಾಗ ಗಾಡಿ ಬಿಡೋಣ ಅಂತ ಹೋಗ್ತಾ ಇದ್ದೆ ಮನೆ ಹತ್ರ, ಸೌಕರ್ ಮನೆ ಹತ್ರ. ಬಿಟ್ಟು ಬಂದು ನಾವು ಊರಿಗೆ ಹೋಗೋದೆ. ಕೊರಿಯರ್ ಬಂದಿತ್ತು ನಮ್ಮದು. ಕೊರಿಯರ್ನೇ ಫೋನ್ ಮಾಡಿದ್ದ ಬೇಗ ಹೋಗೋದು. ಇಲ್ಲೊಂದ್ಸಲಿ ಹೋಗಿ ನಮ್ಮ ತಮ್ಮನ ನೋಡ್ಕೊಂಡು ಇದು ನಮ್ಮ ಗಾಡಿ ರೆಡಿ ಮಾಡ್ತಿದ್ರು. ಅಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ನೋಡ್ಕೊಂಡು ಹೋಗ್ಬಿಡೋಣ. ನಮ್ಮ ಕೈಯಲ್ಲಿ ಮೊಬೈಲು ಒಂದು ಕೈಯಲ್ಲಿ ಬೈಕ್ ಹಿಡ್ಕೊಂಡು ಓಡಿಸ್ತಾ ಇದ್ವಿ. ಅಲ್ಲಿ ಬೆಳಿಗ್ಗೆ ಫೀಲ್ಡ್ಗೆ ಇಳಿದ್ಬಿಟ್ಟಿದ್ರು ಪೊಲೀಸ್ನವರು. ಜಸ್ಟ್ ಮಿಸ್ ನಾನು ಮೇಲೆ ಫ್ಲೇವರ್ ಅಂತಂಗೆ ಫ್ಲೇವರ್ ಕೆಳಗೆ ಹೋಗಿದ್ರೆ 500 ರೂಪಾಯಿ ಫೈನ್ ಹಾಕ್ಬಿಡೋರು. ಹೆಲ್ಮೆಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ. ಜಸ್ಟ್ ಮಿಸ್ ಆಗಿ ಮೇಲೆ ಬಂದೆ ನೋಡಿ ನಾನು. ಇವಾಗ ಇಲ್ಲೇ ಹತ್ರ ಇದೆ ಮಾರುತಿ ಇದು ಸುಜುಕಿ ಶೋರೂಮು, ಅಲ್ಲಿ ಹತ್ರ ಹೋಗೋಣ. ಇವಾಗ ಇಲ್ಲಿ ಕಾರ್ ಶೋರೂಮಿಗೆ ಬಂದೆ ನೋಡಿ. ಇವಾಗ ಶೋರೂಮಲ್ಲಿ ಎಲ್ಲ ಬಿಟ್ಟಿದ್ದಾರೆ. ಅಲ್ಲೇ ಇದು ಗಾಡಿ ಒಳಗೆ ತಗೊಂಡು ಚೆಕಪ್ ಮಾಡ್ತಿದ್ದಾರೆ. ವೀಲ್ ಅಲೈನ್ಮೆಂಟ್ ಮಾಡ್ತಿದ್ದಾರೆ ನೋಡಿ. ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಇಟ್ಟಿಗೆ ಹೋಗೋದು ನಾವು. ಮೇಜರ್ ಚೆಕಪ್ ಅಷ್ಟೇ. ಇದು ಕೂಲೆಂಟ್ ಹಾಕ್ತಾರೆ ಮತ್ತು ಆಯಿಲ್ ಅದು ಇದು ಚೆಕ್ ಮಾಡಿ ವೀಲ್ ಅಲೈನ್ಮೆಂಟ್ ಮಾಡೋಕ್ಕೆ ಇದು ವೀಲ್ ಕ್ಯಾಪ್ ತೆಗಿತಿದ್ದಾರೆ ನೋಡಿ. ನಾವು ಹೊರಗಡೆ ಹೋಗ್ತೀನಿ, ಆಮೇಲೆ ಸಿಗುಮ್ಮ. ಇವಾಗ ಬೈಕ್ ಬಿಟ್ಟು ಊರ ಕಡೆಗೆ ಹೊಳ್ತೀವಿ. ಕೊರಿಯರ್ ಬಾಯ್ ಊರಿಗೆ ಹೋಗಿದ್ನಂತೇಳಿ ಊರಿಗೆ ಫೋನ್ ಮಾಡಿದ್ದ. ಊರ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿ. ಬೈಕ್ ಎಲ್ಲಿ ಬಿಟ್ಟಿವಿ ಅಂದರೆ ನಾವು ಇಲ್ಲೇ MK ಪ್ಯಾಲೇಸ್ ಹತ್ರ ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಸಿಟಿಗೆ ಹೋಗಿ ಸಿಟಿ ಗ್ಲಾಸ್ ಹೋಗೋಣ. ನಮ್ಮ ಕಾರಿಂದ ಜಾಸ್ತಿ ಸರ್ವಿಸ್ ಇರಲಿಲ್ಲ, ಇದು ಸೆಕೆಂಡ್ ಸರ್ವಿಸು. ಮೇಜರ್ ಚೆಕಪ್ ಇದು ಅಷ್ಟೇ. ವೀಲ್ ಅಲೈನ್ಮೆಂಟ್ ಮಾಡಿದ್ರು. ಹೆಂಗೆ ಮಾಡಿದ್ರು ಅಂದರೆ ನಮ್ಮ ಲಾರಿದು ಮಾಡ್ತಾರಲ್ಲ ಅದೇ ಥರ ಮಾಡಿದ್ದು ಇದನ್ನು. ಇನ್ನು ಇದು ಆಯಿಲ್ ಚೆಕ್ ಮಾಡಿದ್ರೇನ? ಯಾತಿಲ್ಲ, ಶಾಂಪು ಒಂದು ಹಾಕಿ ಕಳಿಸಿದ್ದಾರೆ ಅಷ್ಟೇ. ಗ್ಲಾಸ್ ವರ್ಸ್ ಹಾಕಿ ಇನ್ನೇನು ಹಾಕಿಲ್ಲ, ಅಷ್ಟೇ ಚೆಕ್ ಮಾಡಿದ್ರು. ಕೂಲೆಂಟ್ ಒಂದು ಸ್ವಲ್ಪ ಹಾಕಿದ್ರಂತೆ. ಮತ್ತು ಇನ್ನೇನು ಮಾಡಿದ್ರು. ಇವಾಗ ಸಿಟಿಗೆ ಹೋಗ್ತಾ ಇದ್ವಿ. ಸಿಟಿ ಗ್ಲಾಸ್ ಮಾತಾಡ್ತಾರೆ. ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇದೀನಿ ನೋಡಿ. ಎಂದು ಕಾರ್ ಓಡಿಸಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಓಡಿಸ್ತಿರೋದು. ನಮ್ಮ ಗಾಡಿ ತಂದು ಒಂದು 5-6 ತಿಂಗಳಾಗಿದ್ರು ಎಂದು ಎಲ್ಲಿಗೂ ತಗೊಂಡೋಗಿದ್ದಿಲ್ಲ ನಾವು. ಎಲ್ಲ ನೋಡಿದ್ರೆ ತಾನೇ ಗಾಡಿ ತಗೊಂಡೋಗೋದು, ಎಲ್ಲಿ ಹೋಗಿರಲಿಲ್ಲ. ಇವತ್ತೇ ಫಸ್ಟ್ ಓಡಿಸ್ತಿರೋದು ನೋಡಿ ಕಾರು ದುರ್ಗ್ ತಂದು. ಇನ್ನೂ ಜಲ್ದಿ ಸೆಟ್ ಆಗ್ತಿಲ್ಲ, ಏನೋ ಕುಯ್ ಅಂತ ಇತ್ತು ಗುರು. ಇದು ಸೀಟ್ ಬೆಲ್ಟ್ ಹಾಕ್ಯಲ್ರಿ, ಸೀಟ್ ಬೆಲ್ಟ್ ಹಾಕ್ಯಂಡು ಹೊಡಿತಾ ಇದೀನಿ ನೋಡಿ. ಸೀಟ್ ಬೆಲ್ಟ್ ಹಾಕಂಗಿಲ್ಲ, ಸುಮ್ಮನೆ ಹಾಕ್ಯಂಡೆ ನಾನು. ಇಲ್ಲಿ ರೋಡ್ನಾಗ ಯಾರು ಸೀಟ್ ಬೆಲ್ಟ್ ಕೇಳಲ್ಲ. ಹೋಗ್ತಾ ಇದ್ದೀವಿ ಊರ ಕಡೆಗೆ. ನಮ್ಮೂರ ಕಡೆ ನೋಡಿ ವಾತಾವರಣ ಹೆಂಗೆ ಕೂಲ್ ಇದೆ. ಫುಲ್ಲು ನೋಡೋಕೆ ಒಂಥರ ಚೆನ್ನಾಗಿದೆ. ನಮ್ಮ ಹತ್ರ ಡ್ರೋನ್ ಇದ್ದಿದ್ರೆ ಆರಿಸ್ಬೋದಾಗಿತ್ತು, ಡ್ರೋನ್ ಇಲ್ಲ. ನಾವು ಒಂದಲ್ಲ ಒಂದು ದಿವಸ ಡ್ರೋನ್ ತಂದು ಆರ್ಸೋಣ. ಇಲ್ಲಿ ಆ ಗುಡ್ಡದ ಎದುರಿಗೆ ಕಾಣ್ತೈತಲ್ಲ, ಆ ಗುಡ್ಡದ ಮೇಲೆ ಬಂದು ನಾವು ಡ್ರೋನ್ ಆರ್ಸೋದು. ಈ ಕಡೆ ದುರ್ಗ ಹಿಂದಕ್ಕೆ ನೋಡಿದ್ರೆ ದುರ್ಗ ಕಾಣಬೇಕು, ಮುಂದೆ ನೋಡಿದ್ರೆ ನಮ್ಮೂರು ಕಾಣಬೇಕು. ಆ ಥರ ಡ್ರೋನ್ ಆರ್ಸೋಣ ಅಂತಿದ್ದೀವಿ. ಸದ್ಯಕ್ಕೆ ಇವಾಗ ಫೈನಾನ್ಸಲ್ಲಿ ಪ್ರಾಬ್ಲಮಲ್ಲಿದ್ದೀವಿ. ಆರ್ಥಿಕ ಅಚ್ಚ ಕನ್ನಡದಾಗ ಹೇಳ್ಬೇಕಂದ್ರೆ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ. ದುಡ್ಡಿಲ್ಲ. ಸ್ವಲ್ಪ ಆರ್ಥಿಕತೆ ಸುಧಾರಣೆ ಆದಮೇಲೆ ಡ್ರೋನ್ ತರ್ಸೋಣಂತೆ. ಒಂದು ಗಾಡೀಲಿ ಟ್ರಿಪ್ಪೂ ಆಗ್ತಿಲ್ಲ, ಆಲ್ಟ್ ಆಗ್ತಿದ್ದಾವೆ ಗಾಡಿಗಳು. ಅದಕ್ಕೆ ನಾನು ಹೋಗಿಲ್ಲ, ರಜೆ ಇಲ್ದಿದ್ದು. ಗುಜರಾತ್ ಫುಲ್ ಮಳೆ ಇತ್ತು ಅಂತೇಳಿ ನಮ್ಮ ಫ್ರೆಂಡಿಗೆ ಕಳಿಸಿ ರಜೆ ಇಲ್ದಿರೋದು ನಾನು. ಬರ್ತಾ ಇದ್ದಾನೆ, ಖಾಲಿ ಆಗಿತ್ತು ನಿನ್ನೆ. ಇವತ್ತು ಮೈಸೂರಿಗೆ ಆಲೂಗಡ್ಡೆ ಲೋಡ್ ಮಾಡ್ತಾ ಇದ್ದೆ ಅಂತ ಹೇಳಿದ್ದ. ಒಂದೇಟಿಗೆ ಇಸ್ಕೊಂಡು ಹೋಗೋದೆ ಗಾಡಿಗೆ. ಇವಾಗ ಸದ್ಯಕ್ಕೆ ಇಲ್ಲೇ ಒಂದು ಬ್ಲಾಕ್ ಮಾಡ್ತಾ ಇದೀವಿ ನೋಡಿ. ಅದು ನಿನ್ನೆ ಪಾರ್ಕಿಂಗ್ ಹೋಗಿ ಅಲ್ಲಿ ಬೇಗ ಮುರ್ಕೊಂಡು ಇದು ಜಾಮ್ ಆಗಿತ್ತು, ಅದು ಸಾಫ್ಟ್ ಹೋಗಿ. ಮತ್ತು ಈಗ ರೆಡಿ ಮಾಡಿಸ್ಕೊಂಡು ಅಲ್ಲಿ ಬಿಟ್ಟು ನಾವು ಊರ ಕಡೆಗೆ ಹೋಗ್ತಾ ಇದ್ದೀವಿ. NH13 ನಮ್ಮೂರು ರೋಡ್ ಇರೋದು. ನಿಮ್ಮೂರು ಯಾವುದು ಅಂತೇಳಿ ಎಲ್ಲ ಭಾಳ ಜನ ಕಮೆಂಟ್ ಆಗ್ತಿದ್ರಲ್ಲ. ಇವತ್ತು ನಮ್ಮೂರು ತೋರಿಸ್ತೀವಿ, ಬನ್ನಿ ಹೋಗೋಣ ನಮ್ಮೂರಿಗೆ. ನಮಗೆ ಲಾರಿ ಓಡಿಸಿ ಅಭ್ಯಾಸ. ಲಾರಿ ಸ್ಟೇರಿಂಗ್ ಹಿಂಗೆ ಅಂದು ಅಭ್ಯಾಸ, ಅಲ್ಲಾಡಿಸಿ. ಇದು ಕಾರು ಸ್ಟೇರಿಂಗ್ ಹಿಂಗೆ ಅಲ್ಲಾಡ್ಸಿದ್ರೆ ನೋಡ್ರಿ ಹೆಂಗೆ ಅಲ್ಲಾಡ್ತೈತೆ ಗಾಡಿ. ಇದು ಸುಮ್ಮನೆ ಇಟ್ಕೊಂಡು ಕುತ್ಕೋಬೇಕಂದ್ರೆ ಬೇಜಾರು ನಮಗೆ. ಸ್ಟೇರಿಂಗ್ ಅಲ್ಲಾಡ್ಸಿ ಅಭ್ಯಾಸ ಅಲ್ಲ ಲಾರಿಲಿ, ಹಂಗೆ ಇದು.
ನಾವು ಒಂದ್ ದಿವಸ ಡ್ರೋನ್ ತಂದು ಆರ್ಸನ ಅದೇ ಗುಡ್ಡದ ಮೇಲೆ ಕಾಣ್ತಿದೆ ನೋಡಿ, ಎದುರಿಗೆ ಕಾಣ್ತಿದೆ. ಆ ಗುಡ್ಡದ ಮೇಲೆ ಹೋಗಿ ಆರ್ಸನ್ ಡ್ರೋನು. ಹಿಂದಕ್ಕೆ ನೋಡಿದ್ರೆ ನಮ್ಮ ದುರ್ಗ ಫುಲ್ ಕಾಣ್ಬೇಕು, ಆ ಕಡೆ ನೋಡಿದ್ರೆ ನಮ್ಮೂರೆಲ್ಲ ಕಾಣ್ಬೇಕು. ಆ ಥರ ಆರ್ಸನ್ ಡ್ರೋನು. ಹೋಗ್ತಾ ಇದೀವಿ ನಮ್ಮೂರಿಗೆ. ಇನ್ನೇನೆ ನಮ್ದು 4-5 ಕಿಲೋಮೀಟರ್ ಐತೆ ಅಷ್ಟೇ. ಇದು ಗುಡ್ಡದ ರಂಗನಹಳ್ಳಿ. ಈ ಊರು ದಾಟದೇಟಿಗೆ ನಮ್ಮೂರು. ಭಾಳ ಜನ ಕೇಳ್ತಿದ್ರಿ ನಿಮ್ಮೂರು ಯಾವುದು ಅಂತೇಳಿ. ಇವಾಗ ತೋರಿಸ್ತೀವಿ ಬನ್ನಿ ನಮ್ಮೂರು. ಬನ್ನಿ ಸೀದಾ ಊರಲ್ಲೋಗಿ ಸಿಗುಮ. ಬಂತು ನೋಡಿ ನಮ್ಮೂರು. ಇದೇ ನಮ್ಮೂರು ಮಾಡನಾಯಕನಹಳ್ಳಿ ಅಂತೇಳಿ. ದುರ್ಗದಿಂದ 10 ಕಿಲೋಮೀಟರ್ ಅಷ್ಟೇ, ದೂರ ಏನಿಲ್ಲ. ಅಲ್ಲಿ ಕಾಣ್ತಿದೆ ನೋಡಿ ಲೆಫ್ಟ್ ಸೈಡ್ಗೆ ಬೋರ್ಡು ನಮ್ಮೂರಿಂದು, ಅದೇ ಮಾಡನಾಯಕನಹಳ್ಳಿ. ಇಲ್ಲಿಂದ ಸರ್ವಿಸ್ ರೋಡಿಗೆ ತಗೊಂಡು ಹೋದ್ರೆ ನಮ್ಮೂರು. ಬ್ರಿಡ್ಜ್ ಮೇಲೆ ಹೋದ್ರೆ ಸೀದಾ NS13 ಹೊಸಪೇಟೆ ರೋಡ್ಗೆ ಹೋಗ್ತೇವೆ. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನೋಡಿರ್ತೀರ ಈ ರೋಡಲ್ಲಿ. ನಾವು ಹಿಂಗೆ ಹೋದ್ರೆ ರಾತ್ರಿ ಹೋಗೋದು, ಆ ಕಡೆಯಿಂದ ಬರ್ಬೇಕಾದ್ರೆ ಮಾತ್ರ ಬೆಳಗ್ಗೆ ಹೊತ್ತು ಬರ್ತೀವಿ. ಈ ರೋಡಲ್ಲಿ ಗಾಡಿ ಹೋಗೋದು ಕಮ್ಮಿ ನಮ್ಮದು. ಆ ಕಡೆ ಇದು ಬಳ್ಳಾರಿ, ಸಿರುಗುಪ್ಪ ಮತ್ತು ಅದೇ ಅಲ್ಲಿಂದ ಲೋಡಾಗಿ ಹಂಗೆ ಹೋಗೋದಲ್ಲ.